ಇವತ್ತು ನಾವು ಮಕ್ಕಳಲ್ಲಿ ಮಕ್ಕಳು ಬಂದಿರೋದ್ರಿಂದ ಒಂದು ಮಾತು ಹೇಳ್ತೇನೆ. ಇವತ್ತು ನಿಮ್ಗೆ ಇನ್ಫಾರ್ಮೇಶನ್, ಇವತ್ತು ಇನ್ಫಾರ್ಮೇಶನ್ ಯುಗ. ಇವತ್ತು ಅಂಗೈಯಲ್ಲಿನೇ ಈ ಜಗತ್ತನ್ನ ನಾವು ನೋಡ್ಬೋದು. ಅಂಗೈಯಲ್ಲಿ ಇವತ್ತು ಚಾಟ್ GPT AI ಒಂದು ಟೆಕ್ನಾಲಜಿ ಯುಗದೊಳಗಿದೀವಿ ನಾವು. ಇವತ್ತು ಇನ್ಫಾರ್ಮೇಶನ್ ಕೊರತೆ ಇಲ್ಲ. ಇನ್ಫಾರ್ಮೇಶನ್ ಕ್ಷಣ ಮಾತ್ರದಲ್ಲಿ ನಿಮ್ ಕೈ ಮಾತ್ರ ಸಿಗ್ತದ. ಆದ್ರೆ ಇವತ್ತು ಕೊರತೆ ಇರೋದು ಏನಂತಂದ್ರೆ, ನೀವು ಆಯ್ಕೆ ಮಾಡ್ಕೋಬೇಕಾಗಿದೆ ಏನನ್ನು ಹುಡುಕ್ಬೇಕು ಅಂತ. ಒಂದು ಮೊಬೈಲ್ ಇದೆ ಅಂತಂದ್ರೆ ಏನ್ ಹುಡುಕ್ಬೇಕು ಅನ್ನೋದು ವ್ಯವಧಾನ ಬೇಕಾಗಿದೆ. ಒಂದು ರೀಲ್ಗಳನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದಾರೆ ಯುವಕರು. ಇವತ್ತು ಕೇವಲ ಯುವಕರಲ್ಲ, ದೊಡ್ಡವರು ಮಾಡ್ತಾ ಇದ್ದಾರೆ, ಮುದುಕರು ಮಾಡ್ತಾ ಇದ್ದಾರೆ. ಏನಾಗಿದೆ ಅಂತಂದ್ರೆ, ಆ ಒಂದು ಮಾಯಾಜಾಲದ ಒಂದು ಮೊಬೈಲ್ ಅಂತಕ್ಕಂಥ ಮಾಯಾಜಾಲ ಎಲ್ಲರನ್ನೂ ಹಿಡಿದಿಟ್ಕೊಂಡಿದೆ, ಮಾಯೆ. ಹಾಗಾಗಿ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಹೇಳೋದಿಷ್ಟೇ, ವಚನಗಳನ್ನು ಓದಿದಾಗ ನಾವು ಏನನ್ನ ಹಿಡಿಬೇಕು, ಏನನ್ನ ಹಿಡಿಬಾರ್ದು ಅನ್ನುವಂಥ ಜ್ಞಾನ ಸಿಗ್ತದ. ಹಾಗಾಗಿ ನೀವು ಒಂದು ವಿವೇಕವನ್ನ ಗ್ರಹಿಸಿಕೊಂಡು ಬಸವಾದಿ ಪ್ರಮತರ ವಚನಗಳಲ್ಲಿ, ಬಸವಾದಿ ಶರಣರು ಕೊಟ್ಟಿರುವಂತಹ ತತ್ವ ವಿಚಾರಗಳಲ್ಲಿ ಈ ಮಾನವ ಕುಲಕೋಟಿಗೆ ಉದ್ಧಾರವಾಗುವಂತ ಎಲ್ಲ ಮೌಲ್ಯಗಳನ್ನು ಒದಗಿಸಿಟ್ಟಿದ್ದಾರೆ. ಅದನ್ನ ತಿಳ್ಕೊಳ್ಬೇಕಿಷ್ಟೇ. ಇವತ್ತು ಕರ್ಣಾಸಿಗೆಯನ್ನು ನೋಡಿದಾಗ ಕರ್ಣಾಸಿಗೆ ಹೇಳ್ತದ, ಒಂದು ಗಾಡಿ ಇದೆ ಅಂತ ಇಟ್ಕೋರಿ, ಒಂದು ಮೊಬೈಲ್, ಒಂದು ಯಾವುದೋ ಒಂದು ಕಾರ್ ಇದೆ, ಆ ಕಾರ್ನಲ್ಲಿ ಜೋಡಿಸಲಾಗಿದೆ, ಒಂದು ಗಾಲಿಗಳನ್ನು ಜೋಡಿಸಲಾಗಿದೆ, ಇಂಜಿನ್ ಅನ್ನು ಜೋಡಿಸಲಾಗಿದೆ, ಪ್ರತಿಯೊಂದನ್ನು ಜೋಡಣೆ ಆಗಿದೆ ಅಲ್ಲಿ. ಅದನ್ನ ಹೇಗೆ ಉಪಯೋಗಿಸ್ಬೇಕನ್ನುವಂತ ಜ್ಞಾನ ಒಬ್ಬ ಡ್ರೈವರ್ಗೆ ಇರಬೇಕಾಗ್ತದೆ. ಹೇಗೆ ಗೇರ್ ಹಾಕ್ಬೇಕು, ಹೇಗೆ ಮುಂದೆ ಓಡಿಸ್ಬೇಕು ಅನ್ನೋದು ಆ ಜ್ಞಾನವೇ ಇಲ್ಲ ಅಂತಂದ್ರೆ ಆ ಗಾಡಿ ಉಪಯೋಗ ಬರಲ್ಲ. ಹಾಗೇನೆ ಅತ್ಯಮೂಲ್ಯವಾದ ಶರೀರವನ್ನ, ಮಾನವ ಜನ್ಮವನ್ನ ಪರಾತ್ಪರ ವಸ್ತು ಪರಮಾತ್ಮ ನಮಗೆ ಕಲ್ಪಿಸಿದಾನೆ. ಈ ದೇಹದ ಜ್ಞಾನವೇ ಇಲ್ಲ ಅಂತಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಆತ್ಮ ಅಂತಕ್ಕಂಥ ಡ್ರೈವರ್ಗಳು ನಾವೆಲ್ಲರೂ, ಹೆಣ್ಮಕ್ಳು ಇರ್ಬೋದು, ಗಂಡ್ ಮಕ್ಳು ಇರ್ಬೋದು, ಈ ಡ್ರೈವರ್ಗೆ ನಿಜವಾಗ್ಲೂ ಬೇಕಾಗಿದ್ದೇನೋ ಟ್ರೈನಿಂಗ್ ಬೇಕಾಗಿದೆ. ಡ್ರೈವರ್ಗೆ ಏನ್ ಬೇಕು? ಡ್ರೈವಿಂಗ್ ಎಬಿಲಿಟಿ ಬೇಕು. ಅದೇ ರೀತಿಯಾಗಿ ಆ ಎಲ್ಲ ಶರೀರದ, ಮನಸ್ಸಿನ ಆತ್ಮಜ್ಞಾನವನ್ನ ಕರ್ಣಾಸಿಗೆ ಅನ್ನುವಂತ ಗ್ರಂಥ ನಮಗೆ ಒದಗಿಸಿಕೊಡ್ತದ. ಅದು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಬರ್ದಿರುವಂತದ್ದು. ಇವನ್ನೆಲ್ಲವನ್ನು ನಾವು ಓದೋದಲ್ಲ, ಏನೇನೋ ಓದ್ತೇವೆ. ಇನ್ನರ್ ಇಂಜಿನಿಯರಿಂಗ್ ಆಗಿ ಎಲ್ಲೇ ಇವತ್ತು ದುಡ್ಡು 1 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ಬರ್ತೀವಿ. ನೀವು ಯಾವ ಲಕ್ಷ್ಯನೂ ಕೊಡಬೇಡ್ದು. ಕೇವಲ ನಿಮ್ಮ ಮನಸ್ಸಿನ ಲಕ್ಷ್ಯ ಅಂದ್ರೆ ಏನು, ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಕೊಟ್ಟು ಬಸವಾದಿ ಪ್ರಮುಖರು ಕೊಟ್ಟಿರುವಂತ ವಚನಗಳನ್ನ ಓದಿ, ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಗ್ರಂಥಗಳನ್ನ ಅಧ್ಯಯನ ಮಾಡಿ, ನೀವು ನಿಜವಾಗಲೂ ಕೂಡ ಬಯಸಿದ್ದೆ ಆದ್ರೆ ಈ ನಿಜವಾಗ್ಲೂ ಕೂಡ ದೇವನ ಅನುಗ್ರಹ, ಗುರುವಿನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನು ಹೇಳ್ತಾ, ಹಾಗಾಗಿ ಮಕ್ಕಳಲ್ಲಿ ಹೇಳೋದಿಷ್ಟೇ. ಅವ್ರು ಹೇಳ್ತಾರೆ, ಕಾಲಜ್ಞಾನ ವಚನದಲ್ಲಿ ಇವತ್ತು ನಡೀತಕ್ಕಂತ ಒಂದು ವಿಚಾರಗಳನ್ನು ಹೇಳ್ತಾರೆ ಅವ್ರು. ಚನ್ನಬಸವಣ್ಣವ್ರ ಬರುವಂತಹ ಸೂಚನೆಯನ್ನು ಹೇಳ್ತಾರೆ. ಚನ್ನಬಸವಣ್ಣವ್ರು ಎಲ್ಲಿ ಬರ್ತಾರಂದ್ರೆ, ನಿಮ್ಮ ಅಂತರಂಗ, ಯಾರ ಅಂತರಂಗ, ಯಾರ ತನು, ಯಾರ ಮನ, ಯಾರ ಭಾವ ಶುದ್ಧವಾಗಿದೆಯೋ, ಯಾರು ಅಂತರಂಗ ಬಹಿರಂಗವನ್ನು ಶುದ್ಧಿ ಮಾಡಿಕೊಂಡು ಸಾಧನೆ ಪಥದಲ್ಲಿ ಸಾಗ್ತಾ ಇದ್ದಾರೋ, ಅವರ ಅಂತರಂಗದಲ್ಲಿ ಶರಣರು ಎದ್ದು ಕಾಣ್ತಾರೆ ಅಂತ